ಹಾಯ್ ಫ್ರೆಂಡ್ಸ್, ನಮಸ್ತೆ. ಗುಬ್ಬಚ್ಚಿಗೂಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಹಲಸಂದೆ ಕಾಳು ಮತ್ತು ಸೋರೆಕಾಯಿ ಈ ಎರಡೂ ಕಾಂಬಿನೇಷನ್ನಲ್ಲಿ ಹುಳಿಸಾರು ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ? ಈಗ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಓವರ್ ನೈಟ್ ಫುಲ್ಲು ನಾನು ಈ ಥರ ಹಲಸಂದೆ ಕಾಳನ್ನು ಚೆನ್ನಾಗಿ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಕಾಣಿಸ್ತಿದೆಯಾ? ಆಮೇಲೆ ಇದು ಒಂದು ಸೋರೆಕಾಯಿ, ಎಳೆ ಸೋರೆಕಾಯಿ ಬರುತ್ತಲ್ಲ, ಅದನ್ನು ನಾನು ಇಟ್ಕೊಂಡಿದ್ದೀನಿ. ನೋಡಿ, ನಾವು ಈ ಥರ ದಪ್ಪದಾಗಿ ಕ್ಯೂಬ್ಸಾಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಓಕೆನಾ? ಈ ಥರ ಚಿಕ್ಕದಾಗಿ ಬೇಕು ಅಂದರೆ ನೀವು ಚಿಕ್ಕದಾಗೂ ಕಟ್ ಮಾಡ್ಕೋಬೋದು. ನಮ್ಮ ಮನೇಲಿ ನಾವು ಯಾವುದೇ ಕಾರಣಕ್ಕೂ ನಾವಿಲ್ಲಿ ಇದೇ ಥರನೇ ಬಳಸೋದು. ನಾವು ಚಿಕ್ಕದಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ಇದು ಒಂಥರ ತಿನ್ನಲಿಕ್ಕೆ ಸ್ವಲ್ಪ ಹಿತವಾಗಿ ಬಾಯಿಗೆ ಸಿಗುತ್ತೆ ಅಲ್ವ, ಹಾಗಾಗಿ ನಾವು ಈ ಥರ ದಪ್ಪ ಪೀಸಸ್ಸಾಗೇ ಇದು ಮಾಡ್ಕೊಳ್ಳೋದು. ಓಕೆನಾ? ಆಮೇಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಏನೇನು ಬೇಕು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಓಕೆನಾ? ಸ್ವಲ್ಪ ತೆಂಗಿನಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಜೀರಿಗೆ, ಒಂದಿಷ್ಟು ಅಂದರೆ ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ. ನೋಡಿ, ಜೀರಿಗೆ ಮತ್ತು ಟೊಮೊಟೊ, ದಪ್ಪದು 2 ಟೊಮೊಟೊ, ಒಂದರಲ್ಲಿ 4 ಭಾಗ ನಾನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕದು ಈರುಳ್ಳಿ ಗೆಡ್ಡೆ ಇಷ್ಟಪ್ಪ ಬರುತ್ತಲ್ಲ, ಒಂದು ಈರುಳ್ಳಿ ರುಬ್ಕೊಳ್ಳೋದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಸ್ವಲ್ಪ ಹುಳಿ ಅಂದರೆ ಹುಣಸೆಹಣ್ಣು, ಇಷ್ಟನ್ನು ಹಾಕ್ಬಿಟ್ಟು ನಾವಿಲ್ಲಿ ಫೈನ್ ಪೇಸ್ಟಾಗಿ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಓಕೆನಾ? ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎಲ್ಲನೂ. ಕಾಯಿ, ತೆಂಗಿನಕಾಯಿ, ಟೊಮೊಟೊ, ಹುಣಸೆಹಣ್ಣು, ಇದೇನಿಲ್ಲಿ ನಾವು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀವಲ್ಲ, ಇಷ್ಟನ್ನು ಹಾಕ್ಕೋಬೇಕು. ಒಂದು 5ರಿಂದ 6 ಸ್ಪೂನಷ್ಟು ಇಲ್ಲಿ ನಾನು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಓಕೆನಾ? ಇಷ್ಟನ್ನು ಸೇರಿಸಿ ಈಗ ರುಬ್ಕೊಂಬಿಡೋಣ. ಫೈನ್ ಪೇಸ್ಟ್ ಇರಲಿ, ತರಿಯಾಗಿ ಬೇಡ, ಫೈನ್ ಪೇಸ್ಟಾಗಿ ರುಬ್ಕೊಬರ್ತೀನಿ. ಓಕೆನಾ?